ನನಗೆ 590 ಅಬೌವ್ ಸಿಗ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಅಂದರೆ ನಾನು ಫಸ್ಟಿಂದ ಫುಲ್ ಹಾರ್ಡ್ ವರ್ಕ್ ಕಾನ್ಸಂಟ್ರೇಷನಿಂದ ಓದಿ ಎಫರ್ಟ್ಸ್ ಹಾಕ್ತಿದ್ದೆ. ಸೊ ನನಗೆ 590 ಮೇಲೆ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಯಾವ ಥರ ಓದಿದ್ದೆ, ಯಾವ ಥರ ಪ್ರಿಪೇರ್ ಮಾಡಿದ್ರಿ? ನಾನು ಅಂದರೆ ಅರ್ಥ ಮಾಡ್ಕೊಂಡು ಓದ್ತಿದ್ದೆ, ಎಕ್ಸಾಮ್ ಓರಿಯೆಂಟೆಡ್ ಆಗಿ ಮಾಡಲಿಲ್ಲ. ಸೊ ಫಸ್ಟಿಂದ ಫುಲ್ ಎಫರ್ಟ್ ಹಾಕಿದೆ. ಸೊ ಪಾಸಿಬಲ್ ಆಯ್ತು ಅಂತ ಹೇಳ್ತೀನಿ. ಮುಂದೆ ಏನು ಫ್ಯೂಚರಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕಂತ ಅನ್ಸಿದ್ದೀನಿ ಸರ್. ಯಾಕೆ? ಅಂದರೆ ನನಗೆ ಫೈನಾನ್ಸಲ್ಲೇ ಕರಿಯರ್ ಇಂಟ್ರೆಸ್ಟ್ ಉಂಟು ಸರ್. ಸೊ ಅದಕ್ಕೆ ನಾನು ಕಾಮರ್ಸ್ ಸ್ಟ್ರೀಮ್ ತಗೊಂಡು ಇದು ಮಾಡ್ಬೇಕಂತ ಅನ್ಸಿದ್ದೀನಿ. ಮೊದಲಿಂದಲೂ PUCಯಲ್ಲಿ ಒಂದು ಟಾಪರ್ ಆಗಬೇಕು ಅಂತ ಇದ್ದು 10th ಯಾವ ರೀತಿ? 10th ಅಲ್ಲಿ ಸಹ ನನಗೆ 624 ಸಿಕ್ಕಿದ್ದು, ಸ್ಟೇಟ್ ಸೆಕೆಂಡ್ ರ್ಯಾಂಕ್. ಸೊ ನಾನು ಆಲ್ವೇಸ್ ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಯಾವಾಗ ಸಹ ಇದು ಮಾಡಲಿಲ್ಲ. ಸೊ ನನಗೆ ಇಂಟ್ರೆಸ್ಟೇ ಇದರಲ್ಲಿತ್ತು, ಸ್ಟಡೀಸಲ್ಲಿ ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್. ಸೊ ಇದು ಪಾಸಿಬಲ್ ಆಯಿತು. ಎಷ್ಟು ಮಾರ್ಕ್ಸ್? ನನಗೆ ಅಕೌಂಟೆನ್ಸಿ, ಬೇಸಿಕ್ ಮ್ಯಾಥ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸಲ್ಲಿ 100 ಸಿಕ್ಕಿದೆ. ಮತ್ತು ಬಿಸ್ನೆಸ್ ಸ್ಟಡೀಸ್ 99, ಇಂಗ್ಲೀಷ್ 99 ಮತ್ತು ಹಿಂದಿಯಲ್ಲಿ 98. ಚಾರ್ಟೆಡ್ ಅಕೌಂಟ್ ಆಗಬೇಕು? ಹೌದು ಮೊದಲಿಂದಲೂ ಕಲಿಸಿ? ಹೌದು, 10th ಸ್ಟ್ಯಾಂಡರ್ಡ್ ನಂತರವೇ ನಾನು ಫ್ಯೂಚರಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ಪ್ಲ್ಯಾನ್ ಮಾಡಿದ್ದೆ ಸರ್. ಸೊ ಈಗ ಜೂನಲ್ಲಿ ಫೌಂಡೇಶನ್ಸ್ ಅಟೆಂಪ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ನಾನು 10th ಇಂದ ಸಹ ನನಗೆ ಫುಲ್ ಸಿಗ್ಬೇಕಂತಲೇ ನಾನು ಪ್ರಿಪೇರ್ ಮಾಡೋದು. ಎಷ್ಟು ಸಿಗ್ತದೆ ಅದ್ರ ಅಷ್ಟರಲ್ಲಿ ನನಗೆ ಖುಷಿ ಆಗ್ತದೆ. ಅಂದರೆ ಹಾರ್ಡ್ ವರ್ಕ್ ನಂದು ಫುಲ್ ಇರ್ತದೆ. ಅಂದ್ರೆ ಯಾವ ರೀತಿ ಪ್ರಿಪೇರ್ ಮಾಡಿದ್ರಿ ಈ ಸಲ? ಈ ಸಲ ನಾನು ರಜೆ ಸಿಕ್ಕುವಾಗ ತುಂಬ ಹಾರ್ಡ್ ವರ್ಕ್ ಮಾಡಿ, ಅಂದರೆ 8 hours ಹಾಗೆಲ್ಲ ಓದ್ತಿದ್ದೆ ನಾನು. ರಜೆಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ನಾನು ಓದಿದ್ದು. ಕಾಲೇಜ್ ಟೈಮಲ್ಲಿ ಅಷ್ಟು ಓದ್ಲಿಕ್ಕೆ ಆಗೋದಿಲ್ಲ, ಅಂದರೆ ಹೋಮ್ವರ್ಕ್ ಮಾಡಲಿಕ್ಕೆ ಇರ್ತದೆ, ಕಲೀಲಿಕ್ಕೆ ಇರ್ತದೆ, ಅಷ್ಟು ಆಗೋದಿಲ್ಲ. ರಜೆಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಇಷ್ಟು ಸಿಕ್ಕಿದೆ. ಮನೆಯವರು ಯಾವ ರೀತಿ support ಮಾಡ್ತಾರೆ? ಮನೆಯವರದು ತುಂಬ ಸಪೋರ್ಟ್ ಇದೆ. ಏನಾದರೂ ಡೌಟ್ ಇದ್ದರೂ ಅಮ್ಮನ ಹತ್ರ ಕೇಳಿದರೆ ಅಮ್ಮ ಹೇಳ್ತಾರೆ, ಅಪ್ಪನ ಹತ್ರ ಕೇಳಿದರೆ ಅಪ್ಪ ಹೇಳ್ತಾರೆ. ಸೊ ಕಲೀಲಿಕ್ಕೆ ಎಂತ ಎಲ್ಲ ಬೇಕು ಅದೆಲ್ಲ ನನಗೆ ತಂದು ಕೊಟ್ಟಿದ್ದಾರೆ. ಸೊ ಗೈಡ್ ಎಲ್ಲ ತಂದು ಕೊಟ್ಟಿದ್ದಾರೆ ನನಗೆ. ಮುಂದೆ ಏನಾಗಬೇಕು? ನನಗೆ CA ಆಗಬೇಕಂತ ಆಸೆ ಉಂಟು. ಎಕ್ಸಾಮ್ ಬರೀತಿದ್ದೇನೆ, ಅದರಲ್ಲಿ ಸಹ ಒಳ್ಳೆ ಸಿಗಬೇಕಂತ ತುಂಬ ಆಸೆ ಉಂಟು ನನಗೆ. ಅದಕ್ಕೆ ಮೊದಲಿಂದಲೂ ಅದೇ ಕನಸಿತ್ತು CA ಆಗಬೇಕು? ಹೌದು, ನಾನು ಕಾಮರ್ಸ್ ತೆಗೆದದ್ದೇ CA ಮಾಡಲಿಕ್ಕೆ. ಸೊ ಹೌದು. ಎಷ್ಟು ಮಾರ್ಕ್ಸ್ ಬಂದಿದೆ ಯಾವುದ್ರಲ್ಲಿ? ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್? ಪ್ರಿಪ್ರೇಟರಿಯಲ್ಲಿ. ಈಗ ನೆಕ್ಸ್ಟ್ ಎಕ್ಸಾಮ್ ಈಗ ಓಕೆ. ನನಗೆ ಬಿಸ್ನೆಸ್ಸಲ್ಲಿ ಮತ್ತು ಸ್ಟಾಟ್ಸಲ್ಲಿ 99, ಇಂಗ್ಲೀಷಲ್ಲಿ 96, ಅಕೌಂಟ್ಸ್ ಮತ್ತು ಸಾಂಸ್ಕೃತ್ ಅದರಲ್ಲಿ 100. ಡೇ 1ಇಂದಲೇ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಯಿತು ಆ ದಿನದಿಂದಲೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸ್ಟೇಟ್ ರ್ಯಾಂಕ್ ಕ್ರೈಟೀರಿಯಾ ಗೊತ್ತಿರಲಿಲ್ಲ, ಬಟ್ 98% ಮಾರ್ಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಮ್ಯಾಮ್ ಕಾಲ್ ಮಾಡೋಗ್ಲೇ ಗೊತ್ತಾಯಿತು ಸ್ಟೇಟ್ ರ್ಯಾಂಕ್ ಬಂದಿದೆ ಅಂತ. ತುಂಬ ಖುಷಿ ಆಯಿತು. 10th ಇಂದಲೂ ಇದೇ ರೀತಿ ಪ್ರಿಪೇರ್ ಮಾಡಿದ್ರಿ? ಹೌದು ಸರ್, ಹೌದು. ಇದರಲ್ಲಿ 12th ಸ್ಟ್ಯಾಂಡರ್ಡ್ ಅಲ್ಲಿ ಟಾಪರ್ ಆಗಬೇಕು ಅಂತ ಇತ್ತು? ಹೌದು ಸರ್. 10th ಸ್ಟ್ಯಾಂಡರ್ಡಲ್ಲಿಯೂ 97% ತಗೊಂಡಿದ್ದೆ. ಸೊ 12th ಸ್ಟ್ಯಾಂಡರ್ಡ್ ಅದಕ್ಕಿಂತ ಜಾಸ್ತಿ ತಗೊಳ್ಬೇಕಂತಲೇ ಆಸೆ ಮಾಡಿದ್ದೆ. ಯಾವ ರೀತಿ ಪ್ರಿಪೇರ್ ಮಾಡಿದ್ರಿ ಎಕ್ಸಾಮ್? ಕ್ಲಾಸಲ್ಲಿ ಯಾವ ದಿನ ಯಾವ ಪಾಠ ಮಾಡ್ತಾರೆ ಅದನ್ನು ಹೋಗಿ ಮನೆಯಲ್ಲಿ ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಿದ್ದೆ. ಕೆಲವೊಮ್ಮೆ ಆಚೆ ಈಚೆ ಆಗ್ತಿತ್ತು, ಬಟ್ ರಜೆ ಇದ್ದಾಗ ಪುನಃ ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತು ಟೀಚರ್ಸ್ ತುಂಬ ಗೈಡ್ ಮಾಡ್ತಾರೆ ಇಲ್ಲಿ. ಸೊ ಅದರಿಂದಾಗಿ ಓದೋಕ್ಕೆಲ್ಲ ಸುಲಭ ಆಗ್ತದೆ. ಎಷ್ಟು ಈಗ ಮಾರ್ಕ್ಸ್ ಬಂದಿದೆ ನಿಮಗೆ ಎಕ್ಸಾಮಲ್ಲಿ? ಮತ್ತು ಮುಂದೆ ಏನು ಫ್ಯೂಚರ್ಲಿ ಏನು ಮಾಡಬೇಕು? ಎಕ್ಸಾಮಲ್ಲಿ ಪರ್ ಸಬ್ಜೆಕ್ಟ್ಸ್ ನನಗೆ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ 98, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ಸಲ್ಲಿಯೂ 98 ಮತ್ತು ಅಕೌಂಟ್ಸಲ್ಲಿ 100 ಸರ್. ಮುಂದೆ CA ಮಾಡಬೇಕಂತಿದ್ದೇನೆ. ಮೊದಲಿಂದಲೂ CA ಮಾಡಬೇಕು ಅಂತ? ಇಲ್ಲ ಸರ್, ನಾನು ಮೇ ಬಿ 12th ಸ್ಟ್ಯಾಂಡರ್ಡ್ ಬಂದ ಮೇಲೆ CA ಮಾಡಬೇಕಂತ ಇಷ್ಟ ಆಯ್ತು. ಹಾಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.